ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋದಲ್ಲಿ UDays ಪ್ಲಸ್ JAS ಕ್ಯಾಪ್ಚರ್ ಮೊಬೈಲ್ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನಮ್ಮ ಶಾಲೆಯ ಲೊಕೇಶನ್ ಮತ್ತು ಇಮೇಜಸನ್ನು ಕ್ಯಾಪ್ಚರ್ ಮಾಡೋದು ಅಂತ ನೋಡೋಣ. ಗೂಗಲ್ ಪ್ಲೇಸ್ಟೋರ್ನಲ್ಲಿ UDays ಪ್ಲಸ್ GIS ಕ್ಯಾಪ್ಚರ್ ಎನ್ನುವ ಮೊಬೈಲ್ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಈ ಆ್ಯಪ್ ಡೌನ್ಲೋಡ್ ಆದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡೋಣ. ಯೂಸರ್ ನೇಮ್ ನಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ. ಪಾಸ್ವರ್ಡ್ ನಾವೇನು ಪಾಸ್ವರ್ಡ್ ಕೊಟ್ಟಿರ್ತೀವಿ ಆ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನನ್ನು ಪ್ರೆಸ್ ಮಾಡೋಣ. ಲಾಗಿನ್ ಆದ ನಂತರ ಅಲ್ಲಿ ನಮ್ಮ ಸ್ಕೂಲ್ ಸ್ಟೇಟಸ್ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಲ್ಲಿ ಕ್ಯಾಪ್ಚರ್ ಪೆಂಡಿಂಗ್ ಅನ್ನೋಂತಹ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ಕೆಳಗೆ ಕೈಂಡ್ಲಿ ಕ್ಯಾಪ್ಚರ್ ಲೊಕೇಶನ್ ಆ್ಯಂಡ್ ಇಮೇಜಸ್ ಅಂತ ಇದೆ. ನಾವು ಡೈರೆಕ್ಟಾಗಿ ಸ್ಕೂಲ್ ಇಮೇಜನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಅಲರ್ಟ್ ಮೆಸೇಜ್ ತೋರಿಸುತ್ತೆ, ಪ್ಲೀಸ್ ಕ್ಯಾಪ್ಚರ್ ಲೊಕೇಶನ್ ಫಸ್ಟ್ ಅಂತ. ನಾವು ಓಕೆನ ಸಬ್ಮಿಟ್ ಮಾಡೋಣ. ಈಗ ಲೊಕೇಶನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಏನಾದರೂ ಗೈಡ್ಲೈನ್ಸ್ ಅವಶ್ಯಕತೆ ಇದ್ದರೆ ಗೈಡ್ಲೈನ್ಸ್ ಫಾರ್ ಕ್ಯಾಪ್ಚರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಬೇಕಾದಂತಹ ಮಾಹಿತಿಯನ್ನು ಅದರಲ್ಲಿ ತೋರಿಸಿರ್ತಾರೆ. ಈಗ ನಾವು ಲೊಕೇಶನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗೋಣ. ಅಲ್ಲಿ ಇನ್ಸ್ಟ್ರಕ್ಷನ್ ಫಾರ್ ಲೊಕೇಶನ್ ಅಂತ ಇದೆ. ಇಲ್ಲಿ ಏನು ಹೇಳುತ್ತೆ ಅಂದರೆ ನಮ್ಮ ಸ್ಕೂಲ್ ಲೊಕೇಶನನ್ನು ನಾವು 10 meters ಆಫ್ ದ ಮೇನ್ ಎಂಟ್ರೆನ್ಸಿಂದ ಲೊಕೇಶನನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳ್ತಾ ಇದೆ. ಆ ರೀತಿ ನಾವು ನಮ್ಮ ಸ್ಕೂಲ್ ಪ್ರಿಮಿಸಿಸಲ್ಲಿ 10 meters ಒಳಗಡೆ ನಿಂತ್ಕೊಂಡು ನಾವು ಸ್ಕೂಲ್ ಲೊಕೇಶನನ್ನು ಅಪ್ಡೇಟ್ ಮಾಡೋಣ. ನಾವು ಕೇವಲ ಲೊಕೇಶನ್ ಮಾತ್ರ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗೆ 4 ಇಮೇಜಸನ್ನು ಕೂಡ ನಾವು ಅಲ್ಲಿ ಕ್ಯಾಪ್ಚರ್ ಮಾಡೋದು ಮ್ಯಾಂಡೇಟರಿ ಅಂತ ಹೇಳ್ತಾ ಇದೆ. ಸೊ ನಾವು 4 ಇಮೇಜಸನ್ನು ಕೂಡ ನಾವೀಗ ಕ್ಯಾಪ್ಚರ್ ಮಾಡೋಣ. UDays ಪ್ಲಸ್ JAS ಕ್ಯಾಪ್ಚರ್ ಆ್ಯಪ್ನಲ್ಲಿ ಲೊಕೇಶನ್ ಮತ್ತು 4 ಇಮೇಜನ್ನು ಕ್ಯಾಪ್ಚರ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಈಗ ನಾವು ಇಮೇಜ್ 1 ಅನ್ನು ಕ್ಯಾಪ್ಚರ್ ಮಾಡೋಣ. ಕ್ಯಾಪ್ಚರ್ ಇಮೇಜ್ 1 ಅಂತ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 1 ಅಲ್ಲಿ ಏನು ಹೇಳ್ತಾ ಇದೆ, ಕ್ಯಾಪ್ಚರ್ ದ ಸ್ಕೂಲ್ಸ್ ಮೇನ್ ಗೇಟ್ ಶೋಯಿಂಗ್ ದ ಸ್ಕೂಲ್ ನೇಮ್ ಕ್ಲಿಯರ್ಲಿ ಫ್ರಮ್ ವಿತಿನ್ 10 meters ಆಫ್ ದ ಎಂಟ್ರೆನ್ಸ್. ಅಂದರೆ ನಮ್ಮ ಎಂಟ್ರೆನ್ಸಿಂದ 10 meter ಒಳಗಡೆ ನಮ್ಮ ಸ್ಕೂಲ್ ನೇಮ್ ನೀಟಾಗಿ ಕಾಣೋ ರೀತಿಯಲ್ಲಿ ನಾವು ಇಮೇಜ್ 1ಅನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಮೇಜ್ 2 ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ಆ ಒಂದು ಇಮೇಜ್ 2 ಯಾವ ರೀತಿ ಇರಬೇಕು ಅಂದರೆ ನಮ್ಮ ಮೇನ್ ಸ್ಕೂಲ್ ಬಿಲ್ಡಿಂಗ್ನ ಫ್ರಂಟ್ ವ್ಯೂ ಅಂದರೆ ಮುಂಭಾಗದ ನೋಟ ಕಾಣಿಸೋ ರೀತಿಯಲ್ಲಿ, ನಮ್ಮ ಶಾಲೆಯ ಹೆಸರು ನೀಟಾಗಿ ವಿಸಿಬಲ್ ಆಗೋ ರೀತಿಯಲ್ಲಿ ನಾವು ಇಮೇಜ್ 2ಅನ್ನು ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಮೇಜ್ 3ಅನ್ನು ಕ್ಯಾಪ್ಚರ್ ಮಾಡೋಣ. ಆ ಇಮೇಜ್ 3 ಹೇಗಿರಬೇಕು, ನಮ್ಮ ಶಾಲೆಯ ಇನ್ನೊಂದು ಬಿಲ್ಡಿಂಗ್ನ ಫೋಟೋ ಅಥವಾ ಆ ಒಂದು ಮೇನ್ ಬಿಲ್ಡಿಂಗ್ನ ಇನ್ನೊಂದು ನೋಟ, ಪಾರ್ಶ್ವನೋಟದ ಒಂದು ಚಿತ್ರವನ್ನು ಕೂಡ ನಾವು ಹಾಕ್ಬೋದು. ಇಲ್ಲ ನಮ್ಮ ಶಾಲೆಯಲ್ಲಿ ಏನಾದರೂ ಮುಖ್ಯೋಪಾಧ್ಯಾಯರ ಕೊಠಡಿ ಇತ್ತು ಅಂತಂದರೆ ಆ ಮುಖ್ಯೋಪಾಧ್ಯಾಯರ ಕೊಠಡಿಯನ್ನು ಕೂಡ ನಾವು ಕ್ಯಾಪ್ಚರ್ ಮಾಡ್ಬೋದು. ಆ ಕ್ಯಾಪ್ಚರ್ ಮಾಡೋದಕ್ಕೆ ನಾವು ಪ್ರೊಸೀಡನ್ನು ಕೊಟ್ಟು ಫೋಟೋನ ಅಪ್ಡೇಟ್ ಮಾಡ್ಬೋದು. ಇನ್ನು 4ನೇ ಇಮೇಜನ್ನು ನಾವು ಕ್ಯಾಪ್ಚರ್ ಮಾಡೋದಾದರೆ ಅದು ಒಂದು ಆಟದ ಮೈದಾನದ ಫೋಟೋ ಆಗಿರಬೇಕು, ಅಥವಾ ನಮ್ಮ ಕ್ಲಾಸ್ ರೂಮ್ನ ಇಮೇಜನ್ನು ಕೂಡ ನಾವಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಈಗ ನಾವು 4 ರೀತಿಯ ಇಮೇಜಸ್ಸು ಮತ್ತು ನಮ್ಮ ಸ್ಕೂಲ್ ಲೊಕೇಶನನ್ನು ಅಪ್ಡೇಟ್ ಮಾಡಾಗಿದೆ. ಈಗ ನಾವು ಅದನ್ನು ವ್ಯೂ ಮಾಡೋದಾದರೆ ಅಲ್ಲಿ ವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವ ಲೊಕೇಶನನ್ನು ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಬೋದು. ಇನ್ ಕೇಸ್ ನಾವೇನಾದ್ರು ಚೇಂಜಸ್ ಮಾಡೋದಾದರೆ ಚೇಂಜ್ ಲೊಕೇಶನ್ ಅಂತ ಇದೆ, ಅದ್ರ ಮೇಲೆ ಕೂಡ ನಾವು ಕ್ಲಿಕ್ ಮಾಡ್ಬೋದು. ಇನ್ನು ಇಮೇಜಸನ್ನು ನಾವೇನಾದರೂ ವ್ಯೂ ಮಾಡ್ಬೋದು ಅಥವಾ ಚೇಂಜಸ್ ಮಾಡೋದಾದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡಿರುವಂಥ ಇಮೇಜ್ ಏನಾದ್ರು ತಪ್ಪಾಗಿತ್ತು ಅಂತ ಅಂದರೆ ಇನ್ನೊಂದು ಇಮೇಜನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೋದು. ನೀವು ಅಪ್ಡೇಟ್ ಮಾಡಿರುವಂತಹ ಇಮೇಜ್ ಮತ್ತು ಲೊಕೇಶನ್ ಕೆಳಗಡೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಬರುತ್ತೆ. ಆಗ ನಿಮಗೆ ಕನ್ಫರ್ಮ್ ಆಗಿದೆ ನೀವು ಮಾಡಿರುವಂತಹ ಕ್ಯಾಪ್ಚರ್ ಸಕ್ಸಸ್ ಆಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.